ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಕೂಡ ನಡೀತಾ ಇದೆ. ಮ್ಯಾಚ್ ಅನ್ನ ಬಾಯ್ಕಟ್ ಮಾಡಬೇಕು ಅನ್ನೋ ವಿರೋಧ ಕೂಡ ವ್ಯಕ್ತವಾಗ್ತಿದೆ. ಇದಕ್ಕೆ ನೀವು ಶಾಸಕರಾಗಿ ನಿಮ್ಮ ಅಭಿಪ್ರಾಯ? ನಾನು ಮ್ಯಾಚ್ ಅನ್ನ ಬಾಯ್ಕಾಟ್ ಮಾಡ್ತಿದ್ದೀನಿ, ಮ್ಯಾಚ್ ಅನ್ನ ನೋಡಲ್ಲ. ಸೆಂಟ್ರಲ್ ಗವರ್ಮೆಂಟ್ಗೆ, ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ಸ್ಟೇಟ್ ನ ಆರ್ ಅಶೋಕ್ ಅವರಿಗೆ, ವಿಜೇಂದ್ರ ಅವರಿಗೆ, ಸೋಮಣ್ಣ ಅವರಿಗೆ, ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಕೇಳಕ್ ಬಯಸ್ತೀನಿ. ಪಾಕಿಸ್ತಾನ ಅಂತ ನೀವು ಬೈತಿರಲ್ಲ, ಹೆಂಗ್ ಸರ್ ಪಾಕಿಸ್ತಾನ ಜೊತೆ ಮ್ಯಾಚ್ ಆಡಿಸ್ತಿದ್ದೀರಾ ನೀವು? ಅಂದ್ರೆ ಪಹಲ್ಗಾಮ್ ಅಲ್ಲಿ ತೀರ್ಕೊಂಡವ್ರಿಗೆ ಗೌರವ ಇಲ್ವಾ ಸರ್? ಪುಲ್ವಾಮಾ ಅಟ್ಯಾಕ್ ಅಲ್ಲಿ ತೀರ್ಕೊಂಡವ್ರಿಗೆ ಗೌರವ ಇಲ್ವಾ ಸರ್? ಈ ದೇಶಕ್ಕೆ ಪ್ರಾಣ ಕೊಟ್ಟ ಸೈನಿಕರ ಕುಟುಂಬಗಳ ಕಣ್ಣೀರ್ ಮಧ್ಯೆ ಮ್ಯಾಚ್ ಬೇಕಾಗಿತ್ತಾ ಸರ್? ಇವ್ರಿಗೆ ಮಾನ ಮರ್ಯಾದೆ ಇದ್ರೆ ಬಿಜೆಪಿಯವರು ಈವಾಗ್ಲೂ ಟೈಮ್ ಇದೆ, ಕ್ಯಾನ್ಸಲ್ ಮಾಡ್ಸಕ್ ಹೇಳಿ ಸರ್. ನಾನಂತೂ ಈ ಮ್ಯಾಚ್ ನೋಡಲ್ಲ. ಪಾಕಿಸ್ತಾನ ನಮ್ಮ ಶತ್ರು ದೇಶ, ಅವ್ರ ಮ್ಯಾಚ್ ನಾವೇನ್ ಸರ್ ನೋಡೋದು? ಸರ್ ಈಗಲೂ ಗೌರ್ಮೆಂಟ್ ಮನಸ್ಸು ಮಾಡಿದ್ರೆ ಮ್ಯಾಚ್ ಕ್ಯಾನ್ಸಲ್ ಮಾಡೋಕ್ಕಾಗಲ್ವಾ ಸರ್? ನಿಮಗೆ ನಿಜವಾಗ್ಲೂ ಪಾಕಿಸ್ತಾನವನ್ನು ನೀವು ಶತ್ರು ದೇಶ ಅಂತ ಟ್ರೀಟ್ ಮಾಡೋದಾದ್ರೆ ಮ್ಯಾಚ್ ಕ್ಯಾನ್ಸಲ್ ಮಾಡಿ. ಅಂದ್ರೆ ಈಗ ಪಂದ್ಯ ಯಾವುದೇ ಕಾರಣಕ್ಕೂ ಮ್ಯಾಚ್ ನಡೆಸಬಾರದು, ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ನ ಯಾರು ಕೂಡ ನೋಡಬಾರ್ದು ಅಂತೀರಾ ಹಾಗಾದ್ರೆ? ಸರ್ ಈಗ ಅಲ್ಲಿ ಹೆಣ್ಮಕ್ಳು ಕಣ್ಣೀರು ಸುರಿಸಿದ್ದನ್ನ ನಾವು ನೋಡಿದೀವಿ ಪಹಲ್ಗಾಮ್ ಅಲ್ಲಿ. ಅವ್ರ ಕುಟುಂಬಕ್ಕೆ ಗೌರವ ಬೇಡವಾ ಸರ್? ಸರ್ ಇವ್ರು ಯಾಕೆ ಸರ್ ಆಡಿಸಿದ್ರು? ಏನಾದ್ರು ಮಾತಾಡಿದ್ರೆ ಬಾಯಿ ಬಡ್ಕೊಂತಾರೆ. ಸುಮ್ಮನೆ ಸ್ಪೀಚ್ಗಳಲ್ಲಿ ಮದ್ದೂರಲ್ಲಿ ಹೋಗಿ ಆರ್ ಅಶೋಕ್ ಅವರೇ ಬಾಯಿ ಬಡ್ಕೊಳ್ಳೋದಲ್ಲ. ಇವಾಗ ಫೋನ್ ಮಾಡಿ ಹೇಳಿ ನಿಮ್ಮ ಹೈಕಮಾಂಡ್ಗೆ ಮ್ಯಾಚ್ ಕ್ಯಾನ್ಸಲ್ ಮಾಡಿಸಿ ಅಂತ. ಸರ್ ಇವ್ರಿಗೆಲ್ಲ ಇವ್ರದ್ದು ಒಳಗಡೆ ಒಂದು ಹೊರಗೊಂದು. ಸರ್ ಈಗ ನಾನು ಕಾಂಗ್ರೆಸ್ ಎಮ್ ಎಲ್ ಎ ತಾನೆ, ಕ್ಯಾನ್ಸಲ್ ಮಾಡಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್. ನಾನು ಹೇಳ್ತಾ ಇದ್ದೀನಿ, ಇವ್ರಿಗೆ ದಮ್ ಇದ್ರೆ ಕ್ಯಾನ್ಸಲ್ ಮಾಡ್ಲಿ ನೋಡೋಣ. ಆಗ್ತಾ ಇರೋಂಥ ಸವಾಲ ರಾಜ್ಯ ಬಿಜೆಪಿ ನಾಯಕರು ಸವಾಲ್ ಆಗ್ತಾ ಇದ್ರೆ ಮ್ಯಾಚ್ ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ, ಮಾಡಿಸಿ ಅಂತ ಹೇಳಿ. ಈಗ ರಾಜ್ಯ ಬಿಜೆಪಿ ನಾಯಕರಿಗೆ ನಾನು ಸವಾಲ್ ಆಗ್ತಿದ್ದೀನಿ. ಪಾಕಿಸ್ತಾನ ಅವರು ನಮ್ಮ ದೇಶದವ್ರನ್ನ ಸಾವಿರಾರು ಜನ ಕೊಂದಿದ್ದಾರೆ. ನಮ್ಮ ಹೆಣ್ಣು ಮಕ್ಕಳು ಬಹಳಷ್ಟು ಜನ ಬಾರ್ಡರ್ ಅಲ್ಲಿ ಪಾಕಿಸ್ತಾನ ಅವರಿಂದ ಸಮಸ್ಯೆಗಳು ಪಟ್ಟಿದ್ದಾರೆ. ನೀವು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಹೆಂಗ್ರಿ ನಡೆಸ್ತೀರಾ? ಕ್ಯಾನ್ಸಲ್ ಮಾಡಿ ನೀವು ಅಷ್ಟೇ. ನೀವು ಕೂಡ ನೋಡಲ್ವ ಮ್ಯಾಚ್? ಹಂಗಾರೆ ಇವತ್ತು ಬಾಯ್ಕಾಟ್ ಮ್ಯಾಚ್ ನೋಡಲ್ಲ ಸರ್. ಪಾಕಿಸ್ತಾನ ನಮ್ಮ ಶತ್ರು ದೇಶ. ವಿ ಡೋಂಟ್ ಕೇರ್. ಮ್ಯಾಚ್ ಕ್ಯಾನ್ಸಲ್ ಮಾಡ್ಬೇಕಷ್ಟೇ. ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕರಂತ ಪ್ರದೀಪ್ ಈಶ್ವರ್ ಅವರ ಮಾತು. ಸಹ್ಯ ಜೊತೆ ಸುನಿಲ್, TV9 ಬೆಂಗಳೂರು.